ಸೇನಾ ಕರ್ನಾಟಕ ನರಗುಂದ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಮೊದಲು ಮಾಡಿಕೊಂಡು ಇವತ್ತಿನ ದಿವಸ 4 ಜಿಲ್ಲಾ 11 ತಾಲೂಕಿನ ಪ್ರಮುಖ ಪದಾಧಿಕಾರಿಗಳ ಸಭೆ ಕರೆಯಲಾಗಿದ್ದು, ಈ ಒಂದು ಸಭೆಗೆ 4 ಜಿಲ್ಲಾ 11 ತಾಲೂಕಿನ ರೈತ ಸೇನಾ ಕರ್ನಾಟಕದ ಎಲ್ಲಾ ಪದಾಧಿಕಾರಿಗಳನ್ನು ಮೊದಲು ಮಾಡಿಕೊಂಡು, ಅದೇ ರೀತಿ ರೈತ ಸೇನಾ ಕರ್ನಾಟಕ ಮಹಿಳಾ ಘಟಕ ರಾಜ್ಯ ಕಮಿಟಿಯ ಸದಸ್ಯರಾದಂಥ ಮಹಿಳೆಯರು ತಾಯಂದಿರು ಆಗಮಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸಭೆಗೆ ಆಗಮಿಸಿದಂಥ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮ ಹೋರಾಟವನ್ನ ದೇಶ ವಿದೇಶ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಹೋರಾಟದ ಬೆಳಕನ್ನು ಚೆಲ್ಲಿದಂತ ಮಾಧ್ಯಮದ ಬಂಧುಗಳಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ನಮ್ಮ ಉದ್ದೇಶ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಪಟ್ಟ ಒಂದು ವಿಚಾರ, ಅದೇ ರೀತಿ ಕೂಡ ರೈತರು ಬೆಳೆದಂತ ಬೆಳೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. 2025 ಮೇ 28ರಂದು ಬೆಂಗಳೂರು ಉಚ್ಚ ನ್ಯಾಯಾಲಯ ಸಾರ್ವಜನಿಕ ಹಿತಾಸಕ್ತಿಯನ್ನ ರೈತ ಸೇನಾ ಕರ್ನಾಟಕ ಸಂಘಟನೆ ವತಿಯಿಂದ 2021ರಲ್ಲಿ ಸಲ್ಲಿಸಿತ್ತು. ಅದರಲ್ಲಿ ರೈತ ಬೆಳೆದಂತ ಬೆಳೆಗಳಿಗೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ 25ರಷ್ಟು ಭಾಗಶಃ ಹೆಚ್ಚಿಸಿ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ತುಂಬಿಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಪಿಟಿಷನ್ ಉದ್ದೇಶ ಆಗಿತ್ತು, PIL ಉದ್ದೇಶವಾಗಿತ್ತು. ಅದೇ ರೀತಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು 2025 ಮೇ 28ರಂದು ಸ್ಪಷ್ಟವಾಗಿ ಆದೇಶವನ್ನ ಮಾಡಿದ್ದಾರೆ. ರೈತರು ಬೆಳೆದಂತ ಬೆಳೆಗಳಿಗೆ ಏನು ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಜಿಲ್ಲಾ ಅಧಿಕಾರಿಗಳು ಆ ಜಿಲ್ಲಾ ಭಾಗದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರ ಆ ಬೆಳೆಗಳನ್ನ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರ ಏನು ಬೆಂಬಲ ಬೆಲೆ ನಿಗದಿ ಮಾಡಿದೆ ಆ ಬೆಂಬಲ ಬೆಲೆಯನ್ನ ರೈತರಿಗೆ ನೀಡಬೇಕು, ಖರೀದಿ ಕೇಂದ್ರಗಳನ್ನ ಸ್ಥಾಪಿಸಬೇಕು, ಒಂದು ತಾಲೂಕಿನಲ್ಲಿ 2 ಖರೀದಿ ಕೇಂದ್ರಗಳನ್ನ ಕಾಯಂಗೊಳಿಸಬೇಕು, ಹೋಬಳಿ ವೈಸು ಏನು ಈ ಹಿಂದೆ ಖರೀದಿ ಕೇಂದ್ರಗಳನ್ನು ನಾವು ತೆಗೆದಿದ್ವಿ ತುಂಬಿಕೊಂಡಿವಿ ಅನ್ನುವಂಥದ್ದು ಏನು APMC ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳು ಮತ್ತು ಕೃಷಿ ಆಯುಕ್ತರು ಸಲ್ಲಿಸಿದಂತ ವರದಿಯನ್ನು ಆಲಿಸಿ ಯಾವ ಬೆಳೆ ಬಿದ್ದಿರ್ತಾನ ರೈತ ಆ ಬೆಳೆ ಫಸಲು ಕೈಗೆ ಬರೋಕ್ಕಿಂತ 2 ತಿಂಗಳ ಮುಂಚಿತವಾಗಿ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನ ಆದೇಶ ಆಗಿತ್ತು. ಕಳೆದ 6 ತಿಂಗಳಾಯ್ತು. ಆದೇಶ ಆದ ನಂತರ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಕೃಷಿ ಮಂತ್ರಿಗಳಿಗೆ, ಕೇಂದ್ರದ ಮಂತ್ರಿಗಳಿಗೆ, ಪ್ರಧಾನ ಮಂತ್ರಿಗಳಿಗೆ, ಕೃಷಿ ಕೇಂದ್ರದ ಮಂತ್ರಿಗಳಿಗೆ ಸುಮಾರು
ಈ ದೇಶದಲ್ಲಿ ಇರುವಂತಹ ಜವಾಬ್ದಾರಿ ಇರುವಂತಹ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಹೈಕೋರ್ಟ್ ಆದೇಶವಾದಂತ ಪ್ರತಿಯನ್ನ ಲಗತ್ತಿಸಿ ಶೀಘ್ರವಾಗಿ ಖರೀದಿ ಕೇಂದ್ರ ತೆಗಿಬೇಕು. ಇಲ್ಲವಾದಲ್ಲಿ ನಾವು ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ನಿಮ್ಮ ಮೇಲೆ ದಾಖಲು ಮಾಡುತ್ತೇವೆ ಅನ್ನುವಂತಹದನ್ನ ಖುದ್ದಾಗಿ ಕೆಲವು ಅಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು ಅವರಿಂದ ಹಿಂಬರವನ್ನ ಪಡ್ಕೊಂಡು ಬಂದಿದ್ದು ಕೂಡ ಇದೆ. ಇಷ್ಟಾದರೂ ಕೂಡ ಖರೀದಿ ಕೇಂದ್ರಗಳನ್ನ ಇಲ್ಲಿವರೆಗೆ ತೆಗೆದಿಲ್ಲ. ಇವತ್ತ ರೈತ ಈ ಭಾಗದಲ್ಲಿ ಮೆಕ್ಕೆಜೋಳಗಳನ್ನ ಬೆಳೆದು ಇವತ್ತ ಬಹಳ ಕಷ್ಟದಲ್ಲಿ ಆ ಮಾಲನ್ನ ಖರೀದಿ ಕೊಡ್ಬೇಕಾದ್ರೆ ಬಹಳ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾನೆ ರೈತ. ಇವತ್ತ ರೈತನ ಕಷ್ಟಕ್ಕ ಸ್ಪಂದಿಸ್ತಾ ಇಲ್ಲ ಈ ಸರ್ಕಾರ. ಅಧಿಕಾರಿಗಳು ಇವತ್ತ ಕೃಷಿ ಅಧಿಕಾರಿಗಳು ಬಂತು, APMC ಅಧಿಕಾರಿಗಳು ಬಂತು, ಮಾರ್ಕೆಟಿಂಗ್ ಡೈರೆಕ್ಷನ್ ಅಧಿಕಾರಿಗಳು ಬಂತು. ಇವರೆಲ್ಲ ಇವತ್ತ ಅತ್ಯಂತ ಬಹುದೊಡ್ಡ ಭ್ರಷ್ಟರಾಗಿದ್ದಾರೆ. ಇವತ್ತ ದಲ್ಲಾಳಿಗಳ ಕಪಿ ಮುಷ್ಟಿಯಲ್ಲಿ ಬದುಕ್ತಾ ಇದ್ದಾರೆ. ಇವತ್ತ ದಲ್ಲಾಳಿಗಳ ಕೊಟ್ಟಂತ ಗಿಂಬಳದಿಂದ ಇವರು ಮಣಿಯನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಸರ್ಕಾರ ಪಗಾರ ಕೊಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇನೆ. ಇವತ್ತ ಒಂದು ನ್ಯಾಯಾಲಯ ಆದೇಶ ಮಾಡಿದಂತ ಆದೇಶವನ್ನು ಪಾಲನೆ ಮಾಡದಂತ ಅತ್ಯಂತ ನಿರ್ಲಜ್ಜ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯವಸ್ಥೆಯನ್ನ ನಾನು ಇವತ್ತ ಧಿಕ್ಕಾರ ಹಾಕ್ತಾ ಇದ್ದೇನೆ. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತ ಶಾಲಿನಿ ರಜನಿ ಮೇಡಮ್ ಅವರಿಗೆ ಖುದ್ದಾಗಿ ಭೇಟಿಯಾಗಿ ನಾನು ಮನವರಿಕೆ ಮಾಡಿ ಇದನ್ನ ಬೇಗ ಒಂದು ಮೀಟಿಂಗ್ ಕರೆದು ಈ ರೈತರ ಸಾಧಕ ಬಾಧಕದ ಬಗ್ಗೆ ಚರ್ಚೆಯನ್ನು ಮಾಡಿ ಶೀಘ್ರವಾಗಿ ಖರೀದಿ ಕೇಂದ್ರ ತೆಗಿಬೇಕು ಅಂತೇಳಿ ಏನು ಮುಂಗಾರಿ ಹೆಸರು ಬಿತ್ತುವಾಗ ನಾನು ಹೋಗಿ ಮನವಿ ಕೊಟ್ಟಂತದ್ದು ಕೂಡ ಇದೆ. ಆದ್ರೆ ಇವತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ತಮ್ಮ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಅನ್ನುವಂಥದ್ದು ನೋವಿನಿಂದ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೆ. ಅದಕ್ಕಾಗಿ ನಾಳೆ ಸೋಮವಾರ ಅಥವಾ ಮಂಗಳವಾರ 2 ದಿನದಲ್ಲಿ ಸರ್ಕಾರದ ಮೇಲೆ ಮತ್ತು ಸರ್ಕಾರದ ಅಧಿಕಾರಿಗಳ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ದಾಖಲು ಮಾಡಲಿಕ್ಕೆ ರೈತ ಸೇನಾ ಕರ್ನಾಟಕ ಸನ್ನದ್ಧವಾಗಿದೆ ಅನ್ನುವಂತಹದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದು ಒಂದು. ಇನ್ನ ಬಹುದಿನದ ಬೇಡಿಕೆಯಾದಂತ ಮಹದಾಯಿ ಕಳಸಾ ಬಂಡೂರಿ ಯೋಜನೆ, ಈ ಒಂದು ಯೋಜನೆ ಸುಮಾರು 50 ವರ್ಷ ಸಮೀಪಕ್ಕೆ ಬಂತು. ಪ್ರಾರಂಭವಾಗಿ 1980ರೊಳಗ ಬಂಡಾಯ ಏನು ಆಯ್ತು, 1976ರಲ್ಲಿ ದಿವಂಗತ BM ಹೊರಕೇರಿ ಅವರ ಕನಸಿನ ಕೂಸಾದಂತ ಈ ಯೋಜನೆ 4 ಜಿಲ್ಲಾ 11 ತಾಲೂಕಿಗೆ ಕುಡಿಯಲಿಕ್ಕೆ, ಕೃಷಿಗೆ ಅನುಕೂಲ ಆಗುತ್ತಾ ಅನ್ನುವಂತ ಒಂದು ದೂರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಜಾರಿ ಆಗಬೇಕೆಂದು ಅಂದಿನ ದಿವಂಗತ BM ಹೊರಕೇರಿ ಅವರ ಹೋರಾಟ ನಿರಂತರವಾಗಿ ಕಾಲಕ್ಕೂ ಕೂಡ ಇದು ನಾಡಾದ್ಯಂತ ರೈತರ ಜನ ಆಂದೋಲನ ಆಗಿ ಹೊರಹೊಮ್ಮಿದ್ದು. ಇದನ್ನು ನಾವು ಇಲ್ಲಿ ಯಾವತ್ತೂ ಕೂಡ ಮರಿಲಿಕ್ಕೆ ಆಗಲ್ಲ. ಇವತ್ತ ನಿನ್ನೆ ಹುಟ್ಟಿಕೊಂಡಂತ ಮೇಕೆದಾಟು, ಎತ್ತಿನೊಳೆ ಇರಬಹುದು, ಇದು ಕೂಡ ನಮ್ದು ಇರೋದೇ ಇಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆಂದರೆ, ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಇರುವ ವ್ಯತ್ಯಾಸವನ್ನ ಇವತ್ತ ಉತ್ತರ ಕರ್ನಾಟಕದವರು ಗಮನಿಸಬೇಕಾಗತ್ತೆ. ಈಗ ಸುಮಾರು ಒಂದು 3-4 ವರ್ಷದಿಂದ ಮೇಕೆದಾಟು ಯೋಜನೆ ಜಾರಿ ಆದಂತದ್ದು. ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಆ ಯೋಜನೆ ಆಗಬೇಕು ಶೀಘ್ರವಾಗಿ ಅನ್ನುವಂತಹದ್ದು ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಆದರೆ ಮಹದಾಯಿ ಯೋಜನೆ ಏನು 2010ರಲ್ಲಿ ಟ್ರಿಬ್ಯುನಲ್ ರಚನೆ ಆದ ನಂತರ 2018 ಆಗಸ್ಟ್ ಅವತ್ತು ಕೂಡ ಟ್ರಿಬ್ಯುನಲ್ ಆದೇಶ ಆದ ನಂತರ 3.9 TMC ಕುಡಿಲಿಕ್ಕೆ ಕೊಟ್ಟಂತ ನೀರನ್ನ ಇಲ್ಲಿವರೆಗೂ ಕೂಡ ಈ ಟ್ರಿಬ್ಯುನಲ್ ಆದೇಶ ಆಗಿಂದ 3 ಸರ್ಕಾರಗಳು, ಒಂದು ಕುಮಾರಸ್ವಾಮಿ ಸರ್ಕಾರ, ಒಂದು ಯಡಿಯೂರಪ್ಪನವರ ಸರ್ಕಾರ, ಈಗಿರೋ ಸಿದ್ದರಾಮಯ್ಯನವರ ಸರ್ಕಾರ. ಈ 3 ಸರ್ಕಾರ ಬಂದರೂ ಕೂಡ ಇವ್ರ ಯೋಗ್ಯತೆಗೆ 3.9 TMC ನೀರನ್ನ ತಗೊಂಡು ರೈತರಿಗೆ ಕೊಡುವಂತ ಶಕ್ತಿ ಇಲ್ಲ. ಕಾರಣ ಯಾರು?
ಉತ್ತರ ಕರ್ನಾಟಕದ ನಿರ್ಲಜ್ಜ ರಾಜಕಾರಣಿಗಳು, ನಿರ್ವೀರ್ಯ ಎಂಪಿಗಳು, ಇವರ ಕಾರಣದಿಂದ, ಇವರ ದಡ್ಡತನದಿಂದ, ಇವರ ನಿರ್ಲಜ್ಜತನದಿಂದ ಇವತ್ತು ನಾವು ಇಲ್ಲಿವರೆಗೆ ಹೋರಾಟ ಮಾಡುವಂತ ಅನಿವಾರ್ಯತೆ ಬಂದಿದೆ. ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ, ಕೇಂದ್ರ ಸರ್ಕಾರಕ್ಕೆ ಎಲ್ಲವನ್ನ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಕೇಂದ್ರ ಸರ್ಕಾರ ಪರವಾನಗಿ ಕೊಡಬೇಕು ಅನ್ನುವಂಥದ್ದು. ಆದರೆ ಕೇಂದ್ರದವರು ಇಲ್ಲಿಯವರೆಗಿನೂ ಬಾಯಿ ಬಿಟ್ಟಕ್ಕನ್ನದೇ ಇಲ್ಲಿ ಇರುವಂತ ಸಂಸದರು ಒಂದೀಟು ಕೂಡ ಮಾತನಾಡದೆ ಬಾಯಿ ಮುಚ್ಚಿಕೊಂಡು ಕುಂತಿದ್ದಾರ. ಇವರಿಗೆ ಈ ರಾಜ್ಯದಲ್ಲಿ ಓಟ್ ಹಾಕಿದಾರೋ ಇಲ್ಲ, ಏನು ಓಟ್ ಹಾಕಿದವರು ಹುಚ್ಚರಿದ್ದಾರೋ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ನನಗೆ. ಏನು ಇವತ್ತ ಕೇಂದ್ರದಲ್ಲಿ ಆರಿಸೋದಂತ ಸಂಸದರು ಅತ್ಯಂತ ದಡ್ಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರು ಅತ್ಯಂತ ಕಳಪೆ ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವರು ಇವತ್ತ ಕುಡಿಯುವ ನೀರನ್ನ ಏನು ಭೂಪೇಂದ್ರ ಯಾದವ್ ಅವರಿಗೆ ಮನವರಿಕೆ ಮಾಡಿ ಪ್ರಧಾನಮಂತ್ರಿಯರ ಗಮನಕ್ಕೆ ತರುವಂತ ಶಕ್ತಿ ಇಲ್ಲ ಅಂದ್ರ ಇವರು MP ಆಗಿರುವುದು ಯಾತಕ್ಕಾಗಿ? ಇವರು ಮನಿ ಬಾಳೆ ಮಾಡಬೇಕು ಅಥವಾ ಸರ್ಕಾರದ ಬೊಕ್ಕಸನ್ನ ಖಾಲಿ ಮಾಡಬೇಕು, ಸರ್ಕಾರದಲ್ಲಿ ಇದ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನು ತಗೊಂಡು ಮಜಾ ಮಾಡಬೇಕು ತಿಳಿತಾ ಇಲ್ಲ. ಇವರ ಯೋಗ್ಯತೆಗೆ ಒಂಚೂರು ಬೆಂಕಿ ಹಾಕಬೇಕು. ಅತ್ಯಂತ ಹೆಸಗಿ ಕೆಲಸ ಇವ್ರು ಮಾಡ್ತಾ ಇರೋದು. ಇದನ್ನ ನಾನು ಬಹಳ ನೋವಿನಿಂದ ಹೇಳ್ತೀನಿ, ಕಟುವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಲಿಕ್ಕೆ ನೀರು ಬೇಕು. ಇವತ್ತು ರೈತರಿಗೆ ನಮಗೆ ನೀರಿಲ್ಲ. ಇದು ಇವತ್ತು ಕುಡಿಯೋದಕ್ಕಾಗಿ ನೀರು ಅನ್ನುವಂತಹದ್ದನ್ನು ಸ್ಪಷ್ಟವಾಗಿದೆ. ಆದ್ರೆ ಹುಬ್ಬಳ್ಳಿ ಧಾರವಾಡಕ್ಕಿದೆ, ಸುತ್ತಮುತ್ತ ಹಳ್ಳಿಗಿದೆ. ಆದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡದ ನಾಗರಿಕರ ಕಡೆಂತ್ರ ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದಂತ ಸಂಸದರು ಇವತ್ತ ಮೈ ಮರೆತು ಇವತ್ತು ಈ ಯೋಜನೆ ಬಗ್ಗೆ ಕೆಡಿಸುವಂತ ಪ್ರಯತ್ನ ಮಾಡುವುದು ಸೂಕ್ತವಲ್ಲ. ಇದು ಸಂವಿಧಾನ ಬದ್ಧತೆ ಇಲ್ಲ, ಸಂವಿಧಾನ ಪರವಾದಂತ ನಿಮ್ಮ ಸದಸ್ಯತ್ವ ಇಲ್ಲ, ಸಂವಿಧಾನದ ವಿರುದ್ಧವಾದಂತ ಸಂಸದರು ನೀವು ಆಗ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ನೋವಿನಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ನಾನು ಕಳೆದ ತಿಂಗಳಿಂದನೂ ಕೂಡ ಕೇಂದ್ರದ ಅರಣ್ಯ ಮಂತ್ರಿಯವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಇದೇ 9ನೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಕೇಸನ್ನು ಕೈಗೆ ಎತ್ತಿಕೊಂಡು ಸರ್ಕಾರಕ್ಕ ಚೀಮಾರಿ ಹಾಕಿ ನನ್ನ ಕೇಸನ್ನು ವಜಾ ಮಾಡಿದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೇನೆ, ಒಂದು ಬಹಳ ಸ್ಪಷ್ಟವಾಗಿ ರೈತರನ್ನ ಕೇಳ್ತಾ ಇದ್ದೇನೆ ಮತ್ತು ರಾಜಕಾರಣಿಗಳನ್ನ ಕೇಳ್ತಾ ಇದ್ದೇನೆ. ನಾನು ಇವತ್ತು ಸ್ಪಷ್ಟವಾಗಿ ಕೇಳ್ತಾ ಇದ್ದೇನೆ, ನಾನು ರಾಜಕಾರಣಿಗಳನ್ನ ಕೇಳ್ತಾ ಇದ್ದೇನೆ. ನೀವೆಲ್ಲ ಈ ಭಾಗಕ್ಕೆ ಬಂದು ಸಚಿವರಾದ್ರಿ, MP ಆದ್ರಿ, ನೀವು ಬರುವಾಗ ಏನಿಲ್ಲ ನಿಮ್ದು ಜೋಳಿಗೆ ಇಲ್ಲಿ ಬಂದು ಕೋಟ್ಯಾಧೀಶರು 100 ಕೋಟಿ ಆದ್ರಿ. ಒಂದಾರ ಮಾದಾಯಿ ಕಳಸಾಬಂಡೂರ ಬಗ್ಗೆ, ನೀರಿನ ಬಗ್ಗೆ ಸ್ವಂತ ಪ್ರೇರಣೆಯಿಂದ ನೀವೇನಾದ್ರೂ ನ್ಯಾಯಾಲಯದ ಮೆಟ್ಲಿ ಏರುವಂತ ಕೆಲಸ ಮಾಡಿದ್ದೀರಾ ನೀವು? ಅಥವಾ ಪ್ರಧಾನಮಂತ್ರಿ ಪತ್ರ ಬರೆದಿದ್ದೀರಾ? ಅಥವಾ ನಿಮ್ಮ ಪಾರ್ಟಿಯ ಅಧ್ಯಕ್ಷರಿಗೆ ಇದ್ರ ಗಮನಕ್ಕೆ ತಂದಿದ್ದೀರಾ? ನಿಮಗಿದು ಬೇಕಾಗಿಲ್ಲ. ನಿಮಗ ಇದ್ರ ಮೇಲೆ ರಾಜಕೀಯ ಇಟ್ಕೊಂಡು ಇದನ್ನ ಸಮಾಧಿಯನ್ನಾಗಿ ಇಟ್ಟುಕೊಂಡು ಇದ್ರ ಮೇಲೆ ಆರಿಸಿ ಬರಬೇಕು ಅನ್ನುವಂತಹದ್ದು ನಿಮ್ಮ ವಿಕೃತ ಮನಸ್ಥಿತಿ ಇದೆ. ಆದ್ರೆ ಈ ಭಾಗದ ರೈತರಿಗೂ ಕೂಡ ಆಗಬೇಕಾಗೈತಿ. ರೈತರಿಗೂ ಇವತ್ತ ತಮ್ಮ ಬದುಕು ಕಟ್ಕೊಳ್ಬೇಕು ಅನ್ನುವಂತ ಇಚ್ಛಾ ಇಲ್ಲ. ರಾಜಕಾರಣಿಗಳ ಬದುಕು ಕಟ್ಟಾಕ ಇವತ್ತು ರೈತರು ಹೊಂಟಾರ. ಇದು ಅತ್ಯಂತ ಬಹಳ ನೋವಿನ ಸಂಗತಿ ಇದೆ. ಅದಕ್ಕಾಗಿ ರೈತರಿಗೆ ನಾನು ಹೇಳಕ್ ಇಚ್ಛಾ ಪಡ್ತಾ ಇದ್ದೇನೆ, ನೀವು ಬಿಡಬೇಕಿದನ್ನ. ಚುನಾವಣೆ ಬಂದಾಗ ರಾಜಕಾರಣ ಮಾಡಿಕೊಳ್ಳಿ, ಬೇಡ ಅನ್ನಲ್ಲ. ಆದ್ರ 24 ತಾಸ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಕುಟುಂಬಕ್ಕ ಅನ್ಯಾಯವಾದ್ರ ನೀವು ಗಟ್ಟಿಯಾಗಲ್ಲ. ನೀವು ಯಾವ ಪಕ್ಷಕ್ಕೆ ಇಟ್ಕೊಂಡ್ರಿ, ಎಲ್ಲೇ ಇರ್ತಾನ ಅವ ಪಕ್ಷದ ಮುಖಂಡ, ಅವ ಕಾಂಗ್ರೆಸ್ಗೆ ಹೋಗಿರ್ತಾನ, ಅವ BJPಗೆ ಹೋಗಿರ್ತಾನ. ಅಂತ ಲಪೂಟನ್ನು ನೀವು ಬೆನ್ನ ಹತ್ತುವಂತ ವ್ಯವಸ್ಥೆ ಮಾಡ್ತೀರ ಅಂದ ನಿಮ್ಮ ಕಾಲ ಮೇಲೆ ನೀವು ರೈತರು ಕಲ್ಲು ಚೆಲ್ಲಿ ಕೂತೀರಿ ಅನ್ನುವಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನ್ನಿಸ್ಬೋದು ನಿಮಗೆ ಒಂದು ಕಡೆಗೆ ಯಾವತ್ತೂ ರಾಜಕೀಯ ನಿಮಗೆ ಒಳ್ಳೆಯ ಭವಿಷ್ಯವನ್ನ ತಂದು ಕೊಡುವಂತ ಇವತ್ತಿನ ರಾಜಕಾರಣ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ. ಇವತ್ತ ಈ ಭಾಗದಲ್ಲಿ ಕೂಡ ಬಹಳ ಜೋರ್ ಮಾತಾಡ್ತಾರ ಹೋರಾಟದ ಬಗ್ಗೆ, ಕಳಸಾಬಂಡೂರ ಬಗ್ಗೆ ಅಂತೇಳಿ. ಇವ್ರ ಕಡೆಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ, ಇವ್ರಿಗೆ ಆಗೋದಿಲ್ಲ.
ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇವತ್ತಿನ ದಿವಸ ಒಂದು ಮಹತ್ವವಾದಂತ ನಿರ್ಣಯವನ್ನು ತಗೊಂಡಿದ್ದೇವೆ. ಏನು ನಿರ್ಣಯ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಿಸೆಂಬರ್ 1ನೇ ತಾರೀಕು ನಾವು ರೈತರು, ರೈತ ಸೇನಾ ಕರ್ನಾಟಕದ ಪದಾಧಿಕಾರಿಗಳು ಸೇರಿಕೊಂಡು ಏನು ಪರಿಸರ ಪರವಾನಗಿ ಮತ್ತು ವನ್ಯಜೀವಿಗಳ ಪರವಾನಗಿಯನ್ನ ಕೊಡಬೇಕು ಅನ್ನುವಂಥದ್ದನ್ನ ನಾವು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಪರಿಸರ ಇಲಾಖೆ ಅರಣ್ಯ ಭವನದ ಮುಂದೆ ನಿರಂತರವಾದಂತ ಧರಣಿಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ನಿಮಗೆ ಸಾಕಷ್ಟು ಬಾರಿ ತಿಳುವಳಿಕೆಯನ್ನು ಹೇಳಿ ಬೇದಿದೆ. ಇಲ್ಲಿ ತನಕನೂ ಕೂಡ ಪ್ರಧಾನಮಂತ್ರಿಯವರು ಈ ಒಂದು ಪರವಾನಗಿ ಕೊಡಲಿಕ್ಕೆ ಹಿಂದೇಟ ಹಾಕ್ತಾ ಇದ್ದಾರಾ? ಇದು ರಾಜಕೀಯ ಮಾಡ್ತಾ ಇರೋದು ಸರಿಯಲ್ಲ. ಗೋವಾದವ್ರನ್ನ ಮನವೊಲಿಸುವಂತಹದ್ದು ಇಲ್ಲ. ಇದರಲ್ಲಿ ಇಲ್ಲಿ ಕರ್ನಾಟಕದವ್ರನ್ನ ಮನವೊಲಿಸುವಂತಹದ್ದು ಇಲ್ಲ. ನ್ಯಾಯಾಧಿಕರಣದಲ್ಲಿ ಆದೇಶವಾದಂತ ನೀರನ್ನ ಕೊಡಲಿಕ್ಕೆ ನೀವು ಇವತ್ತ ತಯಾರಿಲ್ಲ ಅಂದ್ರ ಇವತ್ತ ಸಂವಿಧಾನಬದ್ಧವಾದಂತ ಕೇಂದ್ರ ಸರ್ಕಾರ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅದು ಕಾಣ್ತಾ ಇದೆ. ಇವತ್ತ ಕೇಂದ್ರ ಸರ್ಕಾರ ಸಂವಿಧಾನದ ವಿರುದ್ಧ ಐತಿ ಅನ್ನುವಂಥದ್ದು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಈ ಮೂರು ಒಳಗೊಂಡ ಮತ್ತ ಇನ್ನೊಂದು ಇದೆ. ಆದ್ರೆ ಮೂರು ಒಳಗೊಂಡಂತ ಈ ಕೇಂದ್ರ ಸರ್ಕಾರ ಇವತ್ತು ನ್ಯಾಯಾಂಗದ ಆದೇಶವನ್ನು ಪಾಲನೆ ಮಾಡ್ತಾ ಇರುವುದಿಲ್ಲ ಅಂದ್ರ ಇದು ಸಂವಿಧಾನಬದ್ಧವಾದಂತ ಕೇಂದ್ರ ಸರ್ಕಾರ ಅಲ್ಲ, ಅಕ್ರಮವಾದಂತ ಕೇಂದ್ರ ಸರ್ಕಾರ, ಹಿಟ್ಲರ್ನ ಆಡಳಿತ ಕೇಂದ್ರ ಸರ್ಕಾರ. ಇದು ಸರಿಯಲ್ಲ. ಇಡೀ ಜಗತ್ತಿನಲ್ಲಿ ಕುಡಿಲಿಕ್ಕೆ ಒಂದೇ ಪ್ರಿಯಾರಿಟಿ ಕೊಡ್ತಾರ. ಇವತ್ತು ಕುಡಿಲಿಕ್ಕೆ ಕೊಟ್ಟಂತ ನೀರನ್ನ ನೀವು ಕೊಡ್ತಾ ಇಲ್ಲ ಅಂದ್ರ ನೀವು ಅಯೋಗ್ಯರಿದ್ದೀರಿ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಅದು ಕಾಣ್ತಾ ಇದೆ. ಅದಕ್ಕಾಗಿ 1ನೇ ತಾರೀಕಿಗೆ ನಾವು 3000 ಮಟ್ಟಕ್ಕೆ 2 ಗಂಟೆಗೆ ಎಲ್ಲಾ ರೈತರು, ರೈತ ಮಹಿಳೆಯರು ಸೇರಬೇಕು. ಅಲ್ಲಿಂದ ನಾವು ರೈಲ್ವೆ ಮಾರ್ಗವಾಗಿ ಡೆಲ್ಲಿ ಚಲೋ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಾವು ಡೆಲ್ಲಿಗೆ ಹೋದ ನಂತರ ನೀವು ಎಲ್ಲೇ ಕುಂದ್ರಸ್ರಿ, ಕೇಂದ್ರದವರು ನಮ್ಮನ್ನ ಎಲ್ಲೇ ನೀವು ಬಂಧನ ಮಾಡ್ರಿ, ನಾವು ಬಂಧನ ಆಗಕ್ಕೆ ತಯಾರಿದ್ದೇವೆ. ನೀವೆಲ್ಲಿ ಕೂಡಿಸ್ತೀರಿ ಅಲ್ಲಿ ಕುಂತು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಈ ಮಾದಾಯಿ ಸಂಬಂಧ ನಾವು ಪ್ರಾಣವನ್ನು ಕೊಡ್ಲಿಕ್ಕೆ ನಾವು ಸ್ಪಷ್ಟವಾಗಿ ಗಟ್ಟಿಯಾಗಿ ನಿಂತಿದ್ದೇವೆ ಅನ್ನುವಂಥದ್ದು ಸ್ಪಷ್ಟಪಡ್ತಾ ಇದ್ದೇನೆ. ಈ 2 ವಿಚಾರಗಳನ್ನ ನಾನು ಇವತ್ತಿನ ದಿನ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನಾವು ನಮ್ಮ ನ್ಯಾಯವಾದಿಗಳ ಮುಖಾಂತರ ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಪತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ಅವರಿಗೆ 31ರ ಒಳಗಾಗಿ 1ನೇ ತಾರೀಕಿನ ಒಳಗಾಗಿ ನೀವೇನಾದ್ರೂ ಆದೇಶ, ಪರವಾನಗಿ ನೀವೇನಾದ್ರೂ ಸ್ಪಷ್ಟವಾಗಿ ಕೊಟ್ಟಿದ್ದ ಕರೆ ಆತಂದ್ರ ನಾವು ನಿಮ್ಮನ್ನು ಸ್ವಾಗತ ಮಾಡಿ ನಮ್ಮ ಹೋರಾಟವನ್ನು ನಾವು ಹಿಂದಕ್ಕೆ ತಗೊಳ್ತೀವಿ. ಇನ್ ಕೇಸ್ ನೀವು ಕೊಡದೆ ಹೋದ್ರೆ ನಾವು 1ನೇ ತಾರೀಕಿಗೆ ಡೆಲ್ಲಿ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ ಅನ್ನುವಂಥದ್ದು ಹೇಳಿ ಇವತ್ತಿನ ಸಭೆಗೆ ಆಗಮಿಸಿದಂತೆ ಎಲ್ಲ ರೈತ ಮುಖಂಡರಿಗೆ ಮತ್ತು ತಾಯಂದಿರಿಗೆ, ಮಾಧ್ಯಮದ ಬಂಧುಗಳಿಗೆ ಎಲ್ಲರಿಗೂ ಕೂಡ ವಂದಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಮಹದಾಯಿ ಯೋಜನೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ 4 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಜವಾನ್, ಜೈ ಕಿಸಾನ್.